ವಾಲ್ಮೀಕಿ ಅಂಬೇಡ್ಕರ್ ಕೊಡ್ಬೇಕಾದ್ರೆ ಅವ್ರದೇ ಲಿಸ್ಟ್ ಇಲ್ಲಿದೆ. ಅವರು ಇವಾಗ ಅವರೇನ ಅರ್ಜಿ ಹಾಕಿದ್ರೆ ಅವ್ರು ಎಷ್ಟಕ್ಕೆ ಹೋಗ್ಬೇಕು? 37 ಲಕ್ಷ ಇದೆಯಲ್ಲ, 38 ಲಕ್ಷಕ್ಕೆ ಹೋಗ್ಬೇಕು. ಅವರು 38 ಲಕ್ಷಕ್ಕೆ ಹೋಗ್ಬೇಕು ಅವ್ರ ಅರ್ಜಿಯಲ್ಲಿ. ಆಮೇಲೆ ಅವ್ರಿಗೆ ಸಿಗಬೇಕು ಕಾನೂನು ಪ್ರಕಾರ. ಅದ್ಯಾವ ಮಾನವೀಯತೆ ಇವ್ರಿಗೆ ನಮ್ಮ ಜನಕ್ಕೆ ನಿಮ್ಗೆ ಕೊಡಕ್ಕೆ ಮಾನ ಇಲ್ಲ. ನಿಮ್ಗೆ ಇವ್ರ ಮಾನವೀಯತೆಯಿಂದ ನೀವು ಕೇರಳಗೆ ಅಡಮಾನ ಇಟ್ಟಿದ್ದೀರ. ನಮ್ಮ ರಾಜ್ಯದ ಜಮೀನನ್ನ 650 ಕೋಟಿ ಬೆಲೆ ಬಾಳುವಂತ ಜಮೀನನ್ನ ವೇಣುಗೋಪಾಲ್ ಹೇಳಿದ್ರು ಅಂತ. ವೇಣುಗೋಪಾಲ್ ಏನು ಇಲ್ಲಿ ಸಿಎಂ ಅಥವಾ ಡೆಪ್ಟಿ ಸಿಎಂ? ಸೂಪರ್ ಅನ್ನೋ ಪದ ಇನ್ಯಾವುದನ್ನ ಹೇಳಬೇಕು? ಅವರು ಒಂಥರ ಸೂಪರ್ ಸಿಎಂ ತರ ಇಲ್ಲಿ ನಡ್ಕೊಳ್ತಾ ಇರೋದು ನೋಡಿದ್ರೆ ನೀವು ಕೇರಳಗೆ ಅಡಮಾನ ಇಟ್ಟಿದ್ದೀರಾ. ಅಲ್ಲೇನೋ ಅವರು ಮುಖ್ಯಮಂತ್ರಿ ಆಗ್ಬೇಕಂತ. ಯಾರು? ವೇಣುಗೋಪಾಲ ಕೇರಳದಲ್ಲಿ ಮುಖ್ಯಮಂತ್ರಿ ಆಗಕ್ಕೆ ಇಲ್ಲಿ ನಮ್ಮ 650 ಕೋಟಿ ಜಮೀನು ಬೆಲೆ ಬಾಳುವಂತ ಸರ್ಕಾರಿ ಜಮೀನು ಅದಕ್ಕೆ ಕಸ ವಿಲೇವಾರಿಗೆ ಇಟ್ಟಂತದ್ದನ್ನ ಕೊಡ್ತಾ ಇದ್ದೀರಲ್ಲ, ಯಾವ ಕಾನೂನು ಅಡಿಯಲ್ಲಿ ಕೊಡ್ತಾ ಇದ್ದೀರಾ? ಈ ತರ ನೀವು ಮಾಡಿದ್ರೆ ಇನ್ನ ನಾನು ಅಧಿಕಾರಿಗಳ ಮಾತಾಡಿದ್ದೀನಿ ಬೆಳಗ್ಗೆಯಿಂದ ಸುಮಾರು 7-8 ಅಧಿಕಾರಿಗಳ ಜೊತೆ. ಅಧಿಕಾರಿಗಳೆಲ್ಲ ಕಡಪ ಆಗ್ಬಿಟ್ಟವ್ರೆ. ಸರ್, ಇನ್ ಮುಂದೆ ನಾವು ಯಾವುದೇ ಡೆಮಾಲಿಷನ್ ಮಾಡಕ್ ಸಾಧ್ಯ ಇಲ್ಲ, ಮಾಡಕ್ಕೂ ಹಾಕಲ್ಲ, ಬೈಗಳು ತಿನ್ಬೇಕು. ನೋಡಿ, ಇದು ತೆರವು ಮಾಡಿದ್ರೆ ಒತ್ತುವರಿನ ನಾವು ಬೈಗಳು ತಿನ್ಬೇಕು. ಅಂದ್ರೆ ಮಾನಸಿಕವಾಗಿ ಅಧಿಕಾರಿಗಳ ಮೇಲೆ ಅವ್ರನ್ನ ಒತ್ತಡ ಆಗ್ತಾ ಇದ್ದೀರಾ ನೀವು. ಇನ್ ಮುಂದೆ ಬೆಂಗಳೂರಲ್ಲಾಗ್ಲಿ ಕರ್ನಾಟಕದಲ್ಲಿ ಬೆಲೆ ಬಾಳುವಂತ ಜಮೀನನ್ನ ಒತ್ತುವರಿ ತೆರವು ಮಾಡೋದು ಇನ್ನು ಕನಸಿನ ಮಾತು. ಮಾಡಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇದೇ ಕಾನೂನನ್ನ ಎಲ್ಲ ಕಡೆ ಅಪ್ಲೈ ಮಾಡಬೇಕು. ಒಂದ್ ಸಿಟೀಸ್ ಆರ್ಡರ್ ಆಗೋದ್ರೆ ಇದು ಸಿದ್ದರಾಮಯ್ಯನವರು ಮಾನವೀಯತೆ ಆರ್ಡರ್ ಮಾಡಿದ್ರೆ ಇನ್ನೆಲ್ಲ ಮಾನ ಮರ್ಯಾದೆ ಬಿಟ್ಟು ಅದೇ ಆರ್ಡರ್ಗಳೇ ಆತತಿನ್ನಲ್ಲ. ವರ್ಸ್ಟ್ ಒಂದು ರೂಲ್ಗೆ ನಮ್ಮ ಕರ್ನಾಟಕನ ತಗೊಂಡೋಗ್ತಾ ಇದ್ದೀರಾ. ಇನ್ನ ಸರ್ಕಾರಿ ಜಮೀನುಗಳಿಗೆ ಎಲ್ಲೂ ಬೇಲಿ ಹಾಕಕ್ ಹೋಗಬೇಡಿ. ಬೇಲಿ ಹಾಕ್ಬೇಡಿ. ಬೇಲಿನೇ ಹೊಲ ಮೇಯೋ ಸ್ಥಿತಿ ಬಂದ್ಬಿಟ್ರೆ ಬೇಲಿ ಏನಕ್ಕೆ ಹಾಕ್ತೀರಾ? ಇರೋ ಬರೋ ಜಮೀನು ಹೊರಟೋತತೆ. ನೆಕ್ಸ್ಟ್ ಆಸ್ಪತ್ರೆಗಳ ಖಾಲಿ ಜಾಗದಲ್ಲಿ ಹಾಕಂತಾರೆ, ಸ್ಕೂಲ್ ಜಾಗದಲ್ಲೂ ಹಾಕಂತಾರೆ. ಅವಾಗೂ ಮಾನವೀಯತೆ. ಇದು ಒಂಥರ ಮುಸಲ್ಮಾನರ ಓಲೈಕೆ. ನನ್ನ ಹತ್ರ ಲಿಸ್ಟು ಇದೆ, ಅವರ ಇಡೀ ರಾಜ್ಯದ ಲಿಸ್ಟು, ಯಾರ ಯೋಜನೆಗೆ ಎಷ್ಟೆಷ್ಟು ಅರ್ಜಿಗಳು, ಹೆಸರು ನೇಮ್ ಇದೆ ನನ್ನ ಹತ್ರ. ಡಿಸ್ಟಿಕ್ಕು, ತಾಲೂಕು, ಎಲ್ಲ ಯೋಜನೆದು ನನ್ನ ಹತ್ರ ಪಟ್ಟಿ ಇದೆ. ಇವೆಲ್ಲ ಪಟ್ಟಿ ತರಿಸಿದ್ದೀನಿ ನಾನು. ಇಷ್ಟೆಲ್ಲ ಪಾಪ ವೇಟಿಂಗ್ ಅಲ್ಲಿ ಇರುವಂತ ಜನನ ನೀವು ಬಿಟ್ಟುಬಿಟ್ಟು ಇವತ್ತು ಅವ್ರಿಗೆ ಕೊಡಕ್ಕೆ ಹೊರಟಿದ್ದೀರಲ್ಲ, ಈ ಸರ್ಕಾರಕ್ಕೆ ಏನಾದ್ರೂ ಮಾನ ಮರ್ಯಾದೆ ಇದೆಯಾ? ಈ ಸರ್ಕಾರ ಯಾರ್ದು ಅಂತ? ಕೇರಳದ, ಕರ್ನಾಟಕದ ಈ ಸರ್ಕಾರ ಕೇರಳದ. ಯಾಕಂದ್ರೆ ಆನೆ ತುಳಿದ್ರೆ 25 ಲಕ್ಷ ಹೋಗ್ಬಿಡ್ತೈತೆ. ಅಲ್ಲಿ ಫ್ಲಡ್ ಬಂದು ಮನೆ ಬಿದ್ದೋದ್ರೆ 10 ಕೋಟಿ ಹೊರಟೋಗ್ತೈತೆ ಅಲ್ಲಿ. ಯಾಕೆಂದ್ರೆ ಅಲ್ಲಿ ಪ್ರಿಯಾಂಕಾ ವಾದ್ರಾ ಸ್ಪರ್ಧೆ ಮಾಡಿದ್ದಾರೆ. ಅಲ್ಲಿ ವೇಣುಗೋಪಾಲ್ ಅಲ್ಲೇ ಇದ್ದಾರೆ, ಮುಖ್ಯಮಂತ್ರಿ ಮಾಡ್ಬೇಕು ಅವ್ರನ್ನ ಇವರು. ಅದಕ್ಕೆ ಕರ್ನಾಟಕನ ಅವ್ರಿಗೇನ ಅಡ್ಬಿಟ್ಬಿಟ್ಟಿದ್ದೀರಾ? ಇಷ್ಟಾದ್ಮೇಲೂ ನಮ್ಗೆ ಬಹಳ ನೋವಿನ ಸಂಗತಿ ಅಂತ ಹೇಳಿದ್ರೆ ಇದನ್ನ ತಗೊಂಡೋಗಿ ಕೇರಳಗೆ ಅಡ್ಬಿಟ್ಟಿದ್ರು. ಈಗ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಟ್ವೀಟ್ ಯಾರು? ಮಿನಿಸ್ಟ್ರಿ ಆಫ್ ಫಾರಿನ್ ಅಫೇರ್ಸ್ ಪಾಕಿಸ್ತಾನ್. ಪ್ರೆಸ್ ರಿಮಾರ್ಕ್ಸ್ ಬೈ ದಿ ಸ್ಪೋಕ್ ಪರ್ಸನ್ ಪಿಕೆ ಪ್ರೆಸ್ ರಿಲೀಸ್ ಪಾಕಿಸ್ತಾನ್. ಅವರು ಹೇಳ್ತಾರೆ ಇದನ್ನ, including the demolition of their homes and repeated lynching feet. ಲಿಂಚಿಂಗ್ಗೆ ಹೋಲಿಸ್ತಾ ಇದ್ದಾರೆ. ಅಂದ್ರೆ ಇಷ್ಟು ದಿನ ಕೇರಳಗೆ ನಮ್ಮನ್ನ ಅಡ್ಬಿಟ್ಟು ಪಾಕಿಸ್ತಾನಕ್ಕೂ ನಮ್ಮನ್ನ ಅಡ್ಬಿಟ್ಬಿಟ್ರ ನೀವು ಕಾಂಗ್ರೆಸ್ ಅವರು ಇಲ್ನವರು? ನಾಚಿಕೆ ಆಗಲ್ವಾ ನಿಮಗೆ? ಕರ್ನಾಟಕದ ನೆಲ ಈಗ ಅವ್ರು ಯಾಕೆ ಬೇರೆ ಮಹಾರಾಷ್ಟ್ರದ ಬಗ್ಗೆ ಯಾಕೆ ಮಾತಾಡಲ್ಲ ಪಾಕಿಸ್ತಾನದವರು?
ತಮಿಳುನಾಡು ಬಗ್ಗೆ ಯಾಕೆ ಮಾತಾಡಲ್ಲ? ಕರ್ನಾಟಕದ ಬಗ್ಗೆನೇ ಯಾಕೆ ಮಾತಾಡ್ತಾರೆ? ಅಂದ್ರೆ ಅಷ್ಟು ಈ ಸರ್ಕಾರ ವಲಸೆದ್ದೋಗಿದೆಯಾ? ಇದು ಸರ್ಕಾರಕ್ಕೆ, ನನ್ಗನ್ಸ್ತತೆ ಇದು ಸರ್ಕಾರಕ್ಕೆ ಅವಮಾನ. ಮಾನ ಮರ್ಯಾದೆ ಇದ್ರೆ ಸರ್ಕಾರ ಒಂದ್ ಕ್ಷಣನೂ ಇರಬಾರ್ದು ಅಧಿಕಾರದಲ್ಲಿ. ನಾವೊಂದು ದುರಂತದ ಒಂದು ಎಡ್ಜ್ಗೆ ಬಂದ್ಬಿಟ್ಟಿದ್ರಿ ಇವರಿಬ್ಬರ ಜಗಳದಲ್ಲಿ, ಸಿಎಂ ಡಿಸಿಎಂ ಜಗಳದಲ್ಲಿ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹೋಗಿದೆ. ರಾಜ್ಯದಲ್ಲಿ ಜಮೀನುಗಳು, ಸರ್ಕಾರಿ ಜಮೀನನ್ನು ಉಳಿಸ್ಕೊಳಕ್ಕಾಗದೇ ಇರುವಂತ ಪರಿಸ್ಥಿತಿಗೆ ಪಾಕಿಸ್ತಾನದಿಂದ ಮಾತಾಡ್ತಾರೆ, ಕೇರಳದಿಂದ ಮಾತಾಡ್ತಾರೆ. ಅವರ ಒತ್ತಡಕ್ಕೆ ಬಲಿಯಾಗಿ 650 ಕೋಟಿ ಬೆಲೆ ಬಾಳುವಂತ ಜಮೀನನ್ನ ಕೊಡೋಕೆ ನೀವು ತಯಾರಾಗೋಟಿದ್ದೀರಾ ಅಂತ ಹೇಳಿದ್ರೆ ಎಲ್ಲಿಗೆ ಹೋಗ್ತಾ ಇದ್ದೀರಿ ನಾವು? ಇದೊಂದು ಹೊಸ ಪರಂಪರೆ ನನಗನ್ಸುತ್ತೆ. ಇದಕ್ಕೋಸ್ಕರ ಹಿಂಗೆ ಅವ್ರಿಗೆ ನಾರ್ಮಲ್ ಆಗಿ ಕೊಡಕ್ ಬರೋದೇ ಇಲ್ಲ. ಯಾವ ಕಾನೂನು ಅಡಿಯಲ್ಲೂ ಕೊಡಕ್ ಸಾಧ್ಯನೇ ಇಲ್ಲ. ನಾನು ಸರ್ಕಾರ ಮಂತ್ರಿಯಾಗಿ, ನಾನು 4-5 ಸಾರಿ ಮಂತ್ರಿ ಆಗಿದೆ, ರೆವಿನ್ಯೂ ಮಿನಿಸ್ಟರ್ ಆಗಿದೆ. ಯಾವ ಕಾನೂನು ಅಡಿಯಲ್ಲೇ ಕೊಡಕ್ಕಲ್ಲ. ಇದಕ್ಕೋಸ್ಕರ ಸಪರೇಟ್ ಆಗಿ ಏನನ್ನ ಆಕ್ಟ್ ತರ್ತೀರಾ ಸಿದ್ದರಾಮಯ್ಯ? ಇದಕ್ಕೋಸ್ಕರ ಸಪರೇಟ್ ಏನಾದರೂ ಕಾನೂನನ್ನ ತರ್ತೀರಾ? ಈ ತರ ಮಾನವೀಯತೆ ಅನ್ನೋ ಕಾನೂನು ಸಡನ್ ಆಗಿ ಪಟಾಪಟ್ ಅಂತ 2 ದಿನಕ್ಕೆ ಕೊಡುವಂತ ಕಾನೂನು ತರ್ತೀರಾ ನೀವು? ಹೇಳಿ. ಇದೇನಾದರೂ ನೀವು ಮಾಡಿದ್ರೆ ರಾಜ್ಯಕ್ಕೆ ದ್ರೋಹ ಬಗ್ದಂಗೆ, ಈ ನೆಲಕ್ಕೆ ಅನ್ಯಾಯ ಮಾಡದಂಗೆ, ಕನ್ನಡಿಗರ ಇಲ್ಲದ ನೆಲ ಪರಬಾರೆ ಮಾಡುವಂತ ಅಧಿಕಾರ ನಿಮ್ಗೆ ಯಾರು ಕೊಟ್ರು? ಯಾರು ಕೊಟ್ರು ನಿಮಗೆ? ಕನ್ನಡಿಗರಿಗೆ ಸಿಗ್ಬೇಕಾಗಿದ್ದಂತ 38 ಲಕ್ಷ ಜನ ಕಾಯ್ತಾ ಇದ್ದಾರಲ್ಲ, ಅವ್ರಿಗೆ ಇಲ್ದಂತ ಜಮೀನನ್ನ ನೀವು ಯಾರೋ ಬಾಂಗ್ಲಾದೇಶದವ್ರಿಗೆ ಕೊಡ್ತೀರಾ ಅಂತ ಹೇಳಿದ್ರೆ ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ. ಅದಕ್ಕೆ ನಾನು ಈ ಪ್ರಕರಣದಕ್ಕೆ ಸಂಬಂಧಪಟ್ಟಂತೆ ನಾನು ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತಾ ಇದ್ದೀನಿ. ಒಂದು ಪತ್ರ ಬರೀತಾ ಇದ್ದೀನಿ ಇವತ್ತು. ಇದಕ್ಕೋಸ್ಕರ ನೀವು ಇದೇನಾನ ಮಾಡಿದ್ರೆ, ಮಾನವೀಯ ನೆಲೆಗಟ್ಟು ಅನ್ನೋ ಏನಾನ ಕಾನೂನನ್ನ ಹೊಸದಾಗಿ ನೀವು ನಿಯಮಗಳನ್ನ ಸೃಷ್ಟಿ ಮಾಡಿದ್ರೆ, ಇಡೀ ಕರ್ನಾಟಕದಲ್ಲಿರುವಂತ ಲಕ್ಷಾಂತರ ಎಕರೆ ಸರ್ಕಾರಿ ಜಮೀನು ಗುಳುಮ್ ಆಗೋತದೆ. ಇದನ್ನ ಮಾಡಬೇಡಿ. ಹೊಸ ಒಂದು ನಿಯಮಗಳನ್ನ ನಿಮ್ಮ ಕೇಂದ್ರದ ನಾಯಕರು, ಕಾಂಗ್ರೆಸ್ ನಾಯಕರು ರಾಜಕೀಯ ಒತ್ತಡಕ್ಕೆ ಮಣಿದು ರಾಜ್ಯ ಸರ್ಕಾರ ಬರಿದು ಮಾಡಬೇಡಿ. ನೀವೇನಾದ್ರೂ ಈ ತರ ಮಾಡಿದ್ರೆ ಇದನ್ನು ಕೂಡ ರಾಜ್ಯಾದ್ಯಂತ ನಾವು ಹೋರಾಟಗಳನ್ನ ನಾವು ಮಾಡ್ತೀರಿ ಅನ್ನೋ ಎಚ್ಚರಿಕೆಯನ್ನ ಕೊಡ್ತಾ ನಾನು ಈ ಒಂದು ಪತ್ರವನ್ನು ಕೂಡ ನಾನು ಬರಿತಾ ಇದ್ದೇನೆ. ಈಗಾಗಲೇ ನಮ್ಮ ಕಾನೂನು ಅಧ್ಯಕ್ಷರ ಹತ್ರ ಮಾತಾಡಿದ್ದೀನಿ ನಾನು. ಅವರು ಕೂಡ ಅದನ್ನ PL ಹಾಕುವಂತದಕ್ಕೆ ಯೋಚನೆ ಮಾಡ್ತಾರೆ. ಯಾಕಂದ್ರೆ ಮನೆ ಕೊಡಬಾರ್ದು ಅಂತಲ್ಲ, ಅಕ್ರಮವಾಗಿ ಕೊಡಬಾರ್ದು ಅಂತ. ಯಾರಿದಾರೋ ಅವರು ಮೆಜಾರಿಟಿ ಅವರೇ ತಾನೇ ಇರೋದಲ್ಲಿ. ನಾನು ಮೆಜಾರಿಟಿ ಹೇಳ್ತಾ ಇರೋದು. ಅಕ್ರಮವಾಗಿ ಯಾರ್ಯಾರಿದಾರೋ ಅವ್ರು ಯಾರೇ ಇದ್ರು ತೆರವುಗೊಳಿಸಬೇಕು, ಪ್ರಶ್ನೆನೇ ಇಲ್ಲ. ನಮಗ್ ಡೌಟ್ ಇದೆ. ಅದಕ್ಕೆ ಅದನ್ನ ಕೊನೆಗೆ ಹೇಳ್ತೀನಿ. ಅದನ್ನ ಹೇಳಕ್ ಮುಂಚೆ ಅದಕ್ಕೋಸ್ಕರ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ. ಇದರ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು. IAS ಅಧಿಕಾರಿಗಳ ಮಟ್ಟದಲ್ಲಿ ತನಿಖೆ ಆಗಬೇಕು. ಯಾರಿವರು? ಇವರು ಕನ್ನಡಿಗರ ಅಲ್ಲವೇ? ವಿದೇಶಿಗರ ಹೌದು ಅಲ್ಲವೇ? ಇದ್ರ ಬಗ್ಗೆ ತನಿಖೆ ಆಗಬೇಕು. ಅಲ್ಲಿವರೆಗೂ ಯಾವುದೇ ಮನೆಯನ್ನ ಅವರಿಗೆ ಕೊಡಬಾರದು. ಯಾವುದೇ ಮನೆಯನ್ನ ಕೊಡಬಾರದು. ನಾನು ಅಧಿಕಾರಿಗಳು ಕೇಳಿದಾಗ ಅವ್ರು 6 ತಿಂಗಳಿಂದ 1 ವರ್ಷದ ಒಳಗಡೆ ಕಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಎಷ್ಟು ವರ್ಷದಿಂದ ಇಲ್ಲಿದ್ದಾರೆ?
6 ತಿಂಗಳಿಗೆಲ್ಲ ಬಂದವ್ರಿಗೆ ನೀವು ಮನೆಗಳು ಕೊಟ್ಬಿಟ್ರೆ ಕರ್ನಾಟಕದಲ್ಲಿ ತಾತ ಮುತ್ತಾದ ಕಾಲದಿಂದ ಬಂದ 38 ಲಕ್ಷ ಜನ ವೇಟ್ ಮಾಡ್ತಾ ಇದಾರಲ್ಲ, ಅವ್ರ ಗತಿ ಏನು? ಅದರಿಂದ ಕೊಡಬಾರ್ದು. ತನಿಖೆ ಆಗಿ ರಿಪೋರ್ಟ್ ಬರೋವರೆಗೂ ಇವರಿಗೆ ಯಾವುದೇ ಮನೆಗಳನ್ನ ಕೊಡಬಾರದು ಅನ್ನೋ ಆಗ್ರಹವನ್ನ ನಾನು ಸರ್ಕಾರಕ್ಕೆ ನಾವು ಮಾಡ್ತಾ ಇದ್ದೀವಿ.